ಅಟ್ ದ ಸೇಮ್ ಟೈಮ್ ಈ ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆ ಹಾಗೂ ಹತ್ಯೆಯ ನಂತರ ಆ ಎವಿಡೆನ್ಸ್ ಟ್ಯಾಂಪರಿಂಗ್ ಅನ್ನ ಹೆಂಗೆ ಹಂತಕರು ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಪೊಲೀಸರು ಅನೇಕ ವಿಚಾರಗಳನ್ನ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ನ ಭಾಗದ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ? ಪ್ರಕರಣದಲ್ಲಿ ಎಫ್ಐ ಆಗಿರುವಂತಹ ಬೈರತಿ ಬಸವರಾಜ್ ಒಂದ್ ಕಡೆಗೆ, ಬಂಧನದ ಭೀತಿಯಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜು ಸದ್ಯಕ್ಕೆ ಕಾಣಿಸ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಮನೆಗೆ ಬಂದಿರುವಂತೆ ಶಾಸಕರು ಬೆಂಬಲಿಗರಿಲ್ಲದೆ ಅವರ ಬೈರತಿ ಬಸವರಾಜ್ ಅವರ ಮನೆ ಹೆಸರೇ ಸಂಭ್ರಮ, ಬಟ್ ಸಂಭ್ರಮ ಮಾಯ ಆಗ್ಬಿಟ್ಟಿದೆ. ಅಲ್ಲಿ ರೌಡಿ ಶೂಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ನ ತನಿಖೆ ಒಂದ್ ಕಡೆಗೆ ಚುರುಕುಗೊಳ್ತಾ ಇದೆ. ಇವರ ಪಾತ್ರ ಡೈರೆಕ್ಟ್ ಆಗಿದೆಯಾ, ಇನ್ವಾಲ್ವ್ಡ್ ಇದೆಯಾ, ಅಥವಾ ಕುಮ್ಮಕ್ಕು ಕೊಟ್ಟಿದ್ರಾ? ಎರಡೂ ಕೂಡ ಕ್ರೈಮೇ. ಆ ಕ್ರೈಮಿಗೆ ಸಂಬಂಧಪಟ್ಟಂತೆ ಏನು ಆಯಾಮದಲ್ಲಿ ತನಿಖೆ ಆಗುತ್ತೆ, ಇವತ್ತು ಅವರು ಬಾಯಿ ಬಿಡುವಂತಹ ಅಂಶಗಳು ಏನೇನಿರುತ್ತೆ? ಆರಂಭಿಕ ಹಂತದಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಅವತ್ತಿನ ದಿನಾನೇ ಅವ್ರ ಹೆಸರು ಯಾವಾಗ ಮುನ್ನೆಲೆಗೆ ಬಂತು, ಅವ್ರು ಲೈವ್ಗೆ ಬಂದಿದ್ರು, ಆವಾಗ ಹೇಳಿದ್ರು ನನಗೆ ಇವ್ರು ಯಾರೂ ಗೊತ್ತೇ ಇಲ್ಲ ಅಂದರು. ಬಟ್ ನಾವು ಅವತ್ತು ಕೇಳಿದ್ವಿ ಅದನ್ನೇ, ನಿಮ್ಮ ಅಕ್ಕಪಕ್ಕ ತುಂಬ ಕ್ಲೋಸ್ ಆಗಿರುವಂತಹ ಫೋಟೋ ವಿಡಿಯೋ ಸಿಗ್ತಾ ಇದೆಯಲ್ಲ, ನಿಮ್ಮ ಮನೆ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದಾರಲ್ಲ, ಗೊತ್ತಿಲ್ಲದಿದ್ದವ್ರನ್ನ ಮನೆ ಕಾರ್ಯಕ್ರಮಕ್ಕೆ ಹೆಂಗೆ ಕರ್ಸ್ಕೊಳ್ತೀರ ಅಂದ್ರೆ ಅವ್ರು ಹೇಳಿದ್ರು ಸಾರ್ವಜನಿಕ ಜೀವನದಲ್ಲಿ ಇದೆಲ್ಲ ಕಾಮನ್ ಅಂತೆಲ್ಲ ಹೇಳಿದ್ರು. ಜೊತೆಗೆ ಪ್ರಯಾಗ್ರಾಜ್ಗೆ ಹೋಗಿದ್ರು, ಕುಂಭಮೇಳದಲ್ಲಿ ಇದ್ರು, ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲದಕ್ಕೂ ಹೋಗಿದ್ರು. ಹಾಗಾಗಿ ಫಸ್ಟ್ ಆರಂಭದಲ್ಲಿ ಇಲ್ಲ ಅಂತಂದ್ರು, ಗೊತ್ತಿಲ್ಲ ಅಂದ್ರು, ಇವ್ರು ಯಾರೂ ಗೊತ್ತೇ ಇಲ್ಲ, ಇವ್ರು ಯಾರೂ ನಮ್ಮ ಬೆಂಬಲಿಗರಲ್ಲ ಅಂತಂದ್ರು. ಯಾವಾಗ ಫೋಟೋಗಳು ರಿಲೀಸ್ ಆಗೋದಕ್ಕೆ ಶುರು ಆಯಿತು, ವಿಡಿಯೋಗಳು ರಿಲೀಸ್ ಆಗೋದಕ್ಕೆ ಶುರು ಆಯಿತು, ಅವಾಗಿಂದ ಬೈರತಿ ಬಸವರಾಜ್ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಬೈರತಿಯಲ್ಲಿರ್ತಕ್ಕಂಥ ಅವರ ಮನೆ ಈಗ ಬಿಕೋ ಅಂತ ಇದೆ, ಯಾರೂ ಬೆಂಬಲಿಗರಿಲ್ಲ. ಮಾಜಿ ಸಚಿವರು ಕೂಡ ಈಗ ಅಲ್ಲಿಲ್ಲ, ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ. ಅಜ್ಞಾತ ಸ್ಥಳದಿಂದಲೇ ಇವತ್ತು ಅವರು ವಿಚಾರಣೆಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರತಕ್ಕಂಥ ಮಾಹಿತಿ. ಯಾಕೆಂದರೆ ಅವ್ರಿಗೆ ಎಲ್ಲಿ ನನ್ನನ್ನು ಅರೆಸ್ಟ್ ಮಾಡಿಬಿಡ್ತಾರೋ ಅಂತಕ್ಕಂಥ ಭಯ ಕಾಡ್ತಾ ಇದೆ. ಅದಕ್ಕೋಸ್ಕರ ಅವರು ಕಾನೂನಿನ ಮೊರೆ ಹೋಗಿದ್ದರು, ಅವರ ಪರ ವಕೀಲರ ಜೊತೆಯೆಲ್ಲ ಅವರು ಸಂಭಾಷಣೆ ಮಾಡಿದ್ದಾರೆ. ಏನೇ ಆದರೂ ಈಗ ದೂರಿನಲ್ಲಿ ಉಲ್ಲೇಖ ಆಗಿದೆ ಹೆಸರು, ಜೊತೆಗೆ FIR ನಲ್ಲಿ ಅವರ ಹೆಸರು ಉಲ್ಲೇಖ ಆಗಿದೆ. ಹಾಗಾಗಿ ಕಾನೂನಾತ್ಮಕವಾಗಿ ಕಾನೂನು ಎಲ್ರಿಗೂ ಒಂದೇ, ಎಲ್ಲರೂ ಹೇಗೆ ವಿಚಾರಣೆಗೆ ಹಾಜರಾಗಬೇಕು, ಇವರು ಕೂಡ ಹಾಜರಾಗಲೇಬೇಕು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾದೇಶ್. ಬೈರತಿ ಬಸವರಾಜ್ ಅವರು ಅಜ್ಞಾತ ವಾಸದಲ್ಲಿ ಎಷ್ಟು ಸಮಯದಿಂದ ಇದ್ದಾರೆ, ಇವತ್ತು ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಎಷ್ಟು ಅಂತ? ಮಮತಾ 2 ದಿನಗಳ ಒಳಗಾಗಿ ನೋಟಿಸ್ ಕೊಟ್ಟಿದ್ರು, ಅಂದರೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ನಿನ್ನೆ ಕೂಡ ನಾನು ಇವರ ಮನೆ ಬಳಿ ಬಂದಿದ್ದೆ, ಆ ಸಂದರ್ಭದಲ್ಲಿ ಕೂಡ ಅವರು ಇರಲಿಲ್ಲ. ಅಂದರೆ ಕಳೆದ 2 ದಿನಗಳಿಂದಲೂ ಕೂಡ ಏನು ಈ ಬೈರತಿಯ ನಿವಾಸ ಏನಿದೆ, ಬಸವರಾಜ್ ಅವರ ನಿವಾಸ, ಸಂಭ್ರಮ ಅನ್ನುವಂಥ ನಿವಾಸ, ಈ ನಿವಾಸದ ಕಡೆಗೆ ಅವರು ಬಂದೇ ಇಲ್ಲ ಅನ್ನುವಂಥದ್ದು. ಅಂದರೆ ಅವ್ರ ಕುಟುಂಬಸ್ಥರನ್ನು ನಾನು ಕೇಳಿದಂಥ ಸಂದರ್ಭದಲ್ಲಿ ಕೂಡ ಸರ್ 2 ದಿನ ಆಯಿತು ನಾವು ನೋಡಿ ಅನ್ನುವಂಥ ಮಾತನ್ನು ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಬೆಂಬಲಿಗರು ಇರ್ತಾ ಇದ್ರು, ಹಾಗೆ ಸಿಕ್ಕಾಪಟ್ಟೆ ಜನ ಇರ್ತಾ ಇದ್ರು ಯಾವಾಗಲೂ ಕೂಡ. ಆದರೆ ಈ ಮನೆಯ ಬಳಿ ಈಗ ಯಾರು ಅವರ ಬೆಂಬಲಿಗರು ಕೂಡ ಬಂದಿಲ್ಲ, ಜೊತೆಗೆ ಹೆಚ್ಚಾಗಿ ಅವರ ಕುಟುಂಬಸ್ಥರು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಆ ಮಟ್ಟಕ್ಕೆ ಪರಿಸ್ಥಿತಿ ಈಗ ಇರುವಂಥದ್ದು. ಇವತ್ತು ಕಡ್ಡಾಯವಾಗಿ ಅನಿವಾರ್ಯವಾಗಿ ಬೈರತಿ ಬಸವರಾಜ್ ಅವರು ತನಿಖೆಗೆ ಹಾಜರಾಗಲೇಬೇಕು, ವಿಚಾರಣೆಗೆ ಹಾಜರಾಗಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಅದರಿಂದಾಗಿ ಅವರು ಬರಲೇಬೇಕು. ಇವತ್ತು 11:30 ಒಳಗಾಗಿ ಇಲ್ಲಿ ಮನೆಗೆ ಬಂದು, ನಿವಾಸಕ್ಕೆ ಬಂದು ಸ್ಟೇಷನ್ಗೆ ಬರ್ತಾರಾ ಅಥವಾ ನೇರವಾಗಿ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂಥದ್ದೇ ಕುತೂಹಲ. ಹಾಗೆ ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಕುತೂಹಲ. ಅಜ್ಞಾತ ಸ್ಥಳದಲ್ಲಿದ್ದಾರಾ ಅಥವಾ ಏನು ವಕೀಲರಿದ್ದಾರೆ, ಅಂದರೆ ವಕೀಲರ ಮೂಲಕ ಏನಾದರೂ ಮತ್ತೇನಾದರೂ ನಾವು ಅಂದರೆ ಬಂಧನದ ಭೀತಿ ಏನಿದೆ ಅದರಿಂದ ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆಗಳೇನಾದರೂ ಇದ್ದಾವ ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಿದ್ದಾರಾ, ಏನು ಅಂತೆಲ್ಲ ಗೊತ್ತಿಲ್ಲ. ಜೊತೆಗೆ ಇವತ್ತು ವಿಚಾರಣೆಗೆ ಹಾಜರಾದರೆ ಏನಾದರೂ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದ್ದಾವ, ಏನಾದರೂ ಸಾಕ್ಷಿಗಳು ಸಿಕ್ಕಿದ್ದಾವ, ಅಂದರೆ ವಿಚಾರಣೆ ಈಗಾಗಲೇ ಆರೋಪಿಗಳೇನಿದ್ದಾರೆ ಆರೋಪಿಗಳಿಂದ ಏನಾದರೂ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿ ಏನಾದರೂ ವಶಕ್ಕೆ ಪಡೆದು ಬಿಡ್ತಾರಾ, ಈ ಥರದ್ದೆಲ್ಲ ಗೊಂದಲದಲ್ಲಿ, ಬಂಧನದ ಭೀತಿಯಲ್ಲಿ ಬೈರತಿ ಬಸವರಾಜ್ ಅವರು ಇರುವಂಥದ್ದು. ಅದರ ಜೊತೆಗೆ ಕಳೆದ 2 ದಿನಗಳಿಂದಲೂ ಕೂಡ ಮನೆ ಕಡೆಗೂ ಕೂಡ ಬಂದಿಲ್ಲ. ಈಗ ಮನೆಗೆ ಬಂದು ಏನಾದರೂ ಸ್ಟೇಷನ್ಗೆ ಹೋಗ್ತಾರಾ ಅಥವಾ ಸ್ಟೇಷನ್ ಹೋಗ್ಬಿಡೋಣ, ನೇರವಾಗಿ ವಿಚಾರಣೆಗೆ ಎದುರಾಗೋಣ ಅನ್ನೋ ಥರದ ಯೋಚನೆ ಮಾಡ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕು. ಮಮತಾ. ರೈಟ್, ಥ್ಯಾಂಕ್ ಯು ಮಾದೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ 2 ದಿವಸದಿಂದ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಬೈರತಿ ಬಸವರಾಜ್ ಅವರು. ಇವತ್ತು ಅವರು ವಿಚಾರಣೆಗೆ ಬರಲೇಬೇಕಾಗಿರೋದ್ರಿಂದ ಅವ್ರು ಎಲ್ಲಿರ್ತಾರೋ ಅಲ್ಲಿಂದನೇ ನೇರವಾಗಿ ಅವರ ವಕೀಲರ ಜೊತೆ ವಿಚಾರಣೆಗೆ ಹಾಜರಾಗ್ತಕ್ಕಂಥ ಸಾಧ್ಯತೆಗಳಿವೆ.